ಮಾಮ, ಆ ಋಷಿ ಮತ್ತೆ ಈ ಅಂಬಿ ಇನ್ನು ಮನೆಗೆ ಬಂದಿಲ್ಲ. ಏನ್ ಅನ್ಕೊಂಡಿದ್ದಾಳೆ ಅವಳು? ಋಷಿನ ಆಲ್ರೆಡಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ಫೀಲ್ ಅಲ್ಲಿದ್ದಾಳ. ಈಗ ಏನಾದರೂ ಆಡಿದ್ರೆ ಇನ್ನೊಂದು ಕೊಲೆ ಮಾಡೋಕ್ಕೆ ನಾನು ಯೋಚನೆ ಮಾಡಲ್ಲ. ಬೇಬಿ, ತಮಾಷೆಗೂ ಇನ್ನೊಂದ್ಸರಿ ನಿನ್ನ ಮಾತಾಡಬೇಡ. ಒಂದಕ್ಕೇನೆ ಜೀವನ ಹರಿದು ಮೂರ ಬಟ್ಟೆ ಆಗೋಗಿದೆ. ಇನ್ನೊಂದು ಕೊಲೆ ಮಾಡಬೇಕು ಅಂತ ನಿನಗನ್ಸಿದ್ರೆ ನನ್ನನ್ನೇ ಕೊಂದ್ಬಿಡು ತಾಯಿ. ಐ ಆಮ್ ಸೋ ಹೆಲ್ಪ್ಲೆಸ್ ಅಮ್ಮಮ್ಮ. ಆ ಋಷಿಗೂ ಬುದ್ಧಿ ಇಲ್ಲ. ಅವಳನ್ನ ಮನೆ ಕರ್ಕೊಂಡು ಹೋಗೋದೇನು, ಒಟ್ಟಿಗೆ ಕಾರಲ್ಲಿ ಹೋಗೋದೇನು ನನ್ನ ಹೊಟ್ಟೆ ಉರಿತಿದೆ. ಬೇಬಿ, ಯಾರೋ ಬಂದ್ರು ಅನ್ಸತ್ತೆ, ಬಾ. ಮಾರಪುರಕ್ಕೆ ಹೋಗ್ತೀನಿ ಅಂದಿಲ್ಲ, ಮತ್ತೆ ಯಾಕೆ ಬಂದೆ? ನಾನೇನೋ ಒಯ್ತಾನೆ ಇದ್ದೆ, ಆದ್ರೆ ಇವ್ರನ್ನ ಏನ್ ಮಾಡೋದು? ಯಾರನ್ನ? ಅಲ್ಲ, ನೀನು ರಿಷಿ ಜೊತೆ ಹೋಗ್ಲಿಲ್ವಾ? ಆಹಾ, ಪ್ರಶ್ನೆ ಕೇಳೋದ್ ನೋಡವಿ. ಬಿಟ್ಬಿಟ್ ಬಂದ್ಬಿಟ್ಟು ರಿಷಿ ಸರ್ ಜೊತೆ ಹೋಗಿಲ್ವಾ ಅಂತೆ. ನಿನಗೆ ಇವಳು ಎಲ್ಲಿ ಸಿಕ್ಕಿದ್ಲು? ಇನ್ನೆಲ್ಲಿ? ಬಸ್ ಸ್ಟಾಪ್ ಅಲ್ಲಿ. ನಾನು ಈ ಕಡೆಯಿಂದ ಹೋಗ್ತಿದ್ದೆ, ಅವಳಲ್ಲೇ ಇದ್ಲು, ಅಲ್ಲೇ ಸಿಕ್ಕಿದ್ಲು. ಕಮಲಿ, ಕೂತ್ಕೋ ಬಾಮ್ಮ, ಕೂತ್ಕೊಮ್ಮ, ಕೂತ್ಕೊಳ್ಳೋ. ಕಮಲಿ, ನೀನು ಈ ಮನೆ ನಂದ ದೀಪಕಣ್ಣ. ಈ ಮಾತು ನಾನು ಸುಮ್ಮನೆ ಬಾಯಿ ಮಾತು ಹೇಳ್ತಿಲ್ಲ. ಚಂದ್ರು ನಿನ್ನ ಬಗ್ಗೆ ಒಳ್ಳೇದು ಮಾತಾಡ್ದಾಗ್ಲೆಲ್ಲ ಏನೋ ಮಗಳ ಮೇಲಿನ ಪ್ರೀತಿ ಹೇಳ್ತಾ ಇದ್ದಾನೆ ಅಷ್ಟೇ ಅಂತ ಅನ್ಕೋತಾ ಇದ್ದೆ. ಆದರೆ ಅದು ಬರೀ ಮಗಳ ಮೇಲಿನ ವಾತ್ಸಲ್ಯಕ್ಕೆ ಹೇಳಿದ ಮಾತಲ್ಲ. ನಿನ್ನ ಗುಣನೇ ಅಂಥದ್ದು. ನೀನು ಯಾವ ಮನೆಗೆ ಹೋದರೂ ಆ ಮನೆಯವ್ರು ಚೆನ್ನಾಗಿರಲಿ ಅಂತ ಬಯಸೋ ಒಳ್ಳೆ ಮನಸ್ಸು ನಿಂತು. ಕಮಲಿ, ಅಳ್ಬೇಡಮ್ಮ. ಮನೆಗೆ ಸೊಸೆಯಾಗಿ ಬರೋಳು ಹೀಗೆ ಕಣ್ಣೀರು ಹಾಕಬಾರ್ದಮ್ಮ. ಡೋಂಟ್ ವರಿ, ಎಲ್ಲ ಒಳ್ಳೇದಾಗತ್ತೆ. ನಾವಿದ್ದೀವಲ್ಲ. ನಾವೆಲ್ಲ ಇದ್ದು ಏನು ಪ್ರಯೋಜನಪ್ಪ? ಅಮ್ಮ ಒಪ್ಲಿಲ್ವಲ್ಲ. ನಂಗೆ ಮತ್ತದೇ ಬಿಟ್ಟರ್ ಎಕ್ಸ್ಪೀರಿಯನ್ಸ್ ನೆನಪಾಗ್ತಿದೆ. ಅಮ್ಮಂಗೆ ಯಾಕೆ ಕಮಲಿ ಅವ್ರ ಮೇಲೆ ಇಷ್ಟೊಂದು ಕೋಪ ಅಪ್ಪ? ನಿಮ್ಮ ಅಮ್ಮನ ಗುಣನೇ ಅಂಥದ್ದು ಕಣೋ. ಹಾಗಂತ ಅದು ತಪ್ಪು ಅಂತಲೂ ನಾನು ಹೇಳೋದಿಲ್ಲ. ನೋಡು, ನೀನು ಚಿಕ್ಕವನಿಂದ ಬೆಳೆಯುವಾಗ ಎಲ್ಲರ ಜೊತೆ ಬೆರೆತ್ಕೊಂಡು ಬೆಳೆದಿದ್ಯಾ. ಆದರೆ ನಿಮ್ಮ ಅಮ್ಮನ ಮನೇಲಿ ವಾತಾವರಣ ಹಾಗಿರಲಿಲ್ಲ. ಶಿ ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಈಚ್ ಆ್ಯಂಡ್ ಎವ್ರಿಥಿಂಗ್. ನೀವೇ ಹೇಳಿಪ್ಪ, ಕಮಲಿ ಅವ್ರಿಗಿಂತ ಒಳ್ಳೆ ಹುಡುಗಿ ಸಿಗ್ತಾರಾ? ಆದರೂ ಕಮಲಿ ಅವ್ರು ನೋಡಿದ್ರೆ ಅಮ್ಮ ಏನಕ್ಕೆ ಯಾವಾಗಲೂ ಕೋಪ ಮಾಡ್ಕೊತಾರೆ, ಮನ್ಸಿಗೆ ಬೇಜಾರಾಗೋ ಹಾಗೆ ನಡ್ಕೋತಾರೆ. ಮೋಸ್ಟ್ಲಿ ಇದಕ್ಕೆಲ್ಲ ಕಾರಣ ನಾನೇ ಅನ್ಸುತ್ತೆ. ಇವ್ರನ್ನ ನೋಡಿದ್ರೆ ನನಗೆ ಕಮಲಿ ಅವ್ರಂತ ಫೀಲ್ ಆಗ್ತಿಲ್ಲ ಅಂತ ಹೇಳ್ತಿದ್ದೆ. ಅದರಿಂದ ಮೇ ಬಿ ಇವರು ಹಾಗಾಡ್ತೀಯಾರ? ರಿಷಿ, ಹಾಗೆಲ್ಲ ಏನೂ ಇಲ್ಲ ಕಣೋ. ನೀನು ಸುಮ್ಮನೆ ಏನೇನೋ ತಲೆ ಕೆಡಿಸ್ಕೋಬೇಡ. ಇದಕ್ಕೆ ಒಂದು ಉಪಾಯ ಇದೆ. ಕಮಲಿ ನಿಮ್ಮತ್ತೆ ಅಡುಗೆ ಮನೇಲಿದ್ದಾಳೆ, ಹೋಗಿ ಅವಳಿಗೆ ಸಹಾಯ ಮಾಡು. ಕೋಪ ಮಾಡ್ಕೋತಾಳೆ, ಕೂಗಾಡ್ತಾಳೆ ಗೊತ್ತು, ಆದರೂ ಬಿಡಬೇಡ. ನಿಮ್ಮತ್ತೆ ಮನಸ್ಸನ್ನ ಪ್ರೀತಿಯಿಂದ ಗೆಲ್ಲಬೇಕು. ಪಾ ಕಮಲಿ, ಹೋಗಮ್ಮ.
ಅಮ್ಮ ಅಡುಗೆ ಮನೆಯಲ್ಲಿದ್ದಾರೆ. ಆಲ್ ದ ಬೆಸ್ಟ್. ಹೇ ರಿಷಿ, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಎಲ್ಲ ಸರಿ ಹೋಗುತ್ತೆ, ಡೋಂಟ್ ವರಿ. ಏಯ್, ಕರೆಕ್ಟಾಗಿ ಹೇಳೆ, ನೀನು ಋಷಿ ಜೊತೆ ಹೋದೆ ತಾನೆ? ಓಯ್, ಇದ್ರಲ್ಲಿ ಕರೆಕ್ಟಾಗಿ ಹೇಳಕ್ಕೇನಿದೆ? ನಾನು ಆ ಮೇಷ್ಟ್ರ ಜೊತೆ ಹೋಗಿದ್ರೆ ಇವಳ ಜೊತೆ ಎಲ್ಲಿ ಬರ್ತಾ ಇದ್ದೆ? ಅಲ್ಲ, ನಿಮ್ಗೆಲ್ಲ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ಕರ್ಕೊಂಡು ಹೋಗಕ್ಕಾಗುತ್ತೆ, ವಾಪಸ್ ಕರ್ಕೊಂಬರಕ್ಕಾಗಲ್ವಾ? ಓ ಮೈ ಗಾಡ್, ದಿಸ್ ಇಸ್ ಸೋ ಕನ್ಫ್ಯೂಸಿಂಗ್. ಏನೋ ಮಿಸ್ ಹೊಡಿತಿದೆ. ಏನು ಮಿಸ್ ಹೊಡಿತಿಲ್ಲ, ನಿಮ್ ಯಾರಿಗೂ ನಾನು ಬೇಕಾಗಿಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆಗ್ತಿದೆ. ಏ ಹಾಗೇನಿಲ್ಲ ಕಣೆ, ನೀನು ರಿಷಿ ಜೊತೆ ಹೋಗಿದ್ಯಾ ಅಂತ ನಾವೆಲ್ಲರೂ ಅನ್ಕೊಂಡ್ವಿ. ನೀನು ಆಟ ಆಡ್ಬೇಡ, ನಿಜ ಹೇಳೆ. ಲೇ, ನಿನ್ನ ಮೇಲೆ ಆಣೆಗೂ ಹೋಗಿಲ್ವೇ? ಬಾಯ್ ನೋವಾಗಂಗ್ ಬಡ್ಕೋತಾ ಇದ್ದೀನಿ. ಈ ರಿಬ್ಬನೇ ನಾನು ಕರ್ಕೊಂಬಂದಿದ್ದು. ಕಮ್ಲಿ, ಆಯ್ತಾಯ್ತು, ಸಾರಿ, ಬಾಯ್ ತಪ್ಪ ಹೇಳ್ದೆ. ಕಮ್ಲಿ ಬಾ, ನಾವು ಹಸಿ ರೆಸ್ ತಗೊಳಮ್ಮ. ಇವುಗಳ ಜೊತೆ ಮಾತಾಡಿದ್ರೆ ಒಂದ್ ನಯಾ ಪೈಸಾನು ಪ್ರಯೋಜನ ಇಲ್ಲ. ಓ ಮೈ ಗಾಡ್ ಅಮ್ಮಮ್ಮ, ಡೋಂಟ್ ಯು ಥಿಂಕ್ ಇಲ್ಲಿ ಏನೋ ಗಡ್ಬಡ ಆಗಿದೆ ಅಂತ? ಅಯ್ಯೋ ಹೋಗ ಬೇಬಿ, ನನಗೆ ತಲೆ ಬುಡ ಏನು ಅರ್ಥ ಆಗ್ತಾ ಇಲ್ಲ. ಅಲ್ಲ ಬೇಬಿ, ಇವಳು ರಿಷಿ ಜೊತೆ ಹೋದ್ಲು, ಇವಳ ಜೊತೆ ಏನ್ ಬಂದ್ಲು? ವೇಟ್ ಅಮ್ಮಮ್ಮ, ನಾನು ಈಗಲೇ ರಿಷಿ ಕಾಲ್ ಮಾಡ್ತೀನಿ. ಅಯ್ಯೋ ಇರೋ ಬೇಬಿ, ಪ್ಲೀಸ್ ಮಾಡಬೇಡ. ಬೈ ಅಮ್ಮಮ್ಮ. ಅಯ್ಯೋ ಮೊದ್ಲೇ ಅವನಿಗೆ ಅನುಮಾನ ಶುರು ಆಗ್ಬಿಟ್ಟಿದೆ. ನಾವ್ ಈ ತರ ಅಂತ ಹೇಳ್ಬಿಟ್ರೆ ನಮ್ಮಿಬ್ಬರ ಮೇಲೆ ಇನ್ನೂ ಅನುಮಾನ ಜಾಸ್ತಿ ಆಗ್ಬಿಡತ್ತೆ. ಓ ಯಾ, ಯು ರೈಟ್ ಅಮ್ಮಮ್ಮ. ಇದನ್ನ ರಿಷಿಗೆ ಮಾತ್ರ ಅಲ್ಲ, ಬೇರೆ ಯಾರ ಹತ್ರನೂ ಡಿಸ್ಕಸ್ ಮಾಡ್ತಿರೋದೇ ಬೆಟರ್ ಅನ್ಸುತ್ತೆ. ಹೌದು, ಇಲ್ಲಿ ನಿಂತ್ಕೊಳ್ಳೋದೇ ಇರೋದು ಬೆಟರೇ. ಒಳಗೋಗೋಣಪ್ಪ. ಹಾಸಿನ ಮಾಡೋ ಕೆಲಸ ಒಂದಲ್ಲ ಎರಡಲ್ಲ. ಗಂಡನ ಜೊತೆ ಹೋಗೋದು ಅಂದ್ರೆ ಅಡುಗೆ ಮನೆನ ಹೇಗಂದ್ರೆ ಹೇಗೆ ಹಾಕ್ಬಿಟ್ಟು ಹೋಗೋದು ಅಂತನಾ? ಗ್ರಾಸರೀಸ್ನ ಎಲ್ಲಿಡಬೇಕು ಅಲ್ಲೇ ಇಡಬೇಕು, ಎಲ್ಲ ಕಡೆ ಹುಡುಕಾಡಬೇಕು. ಛೇ, ಏಯ್, ನೀನ್ ಯಾಕೆ ಬಂದೆ ಇಲ್ಲಿ? ನಿನ್ನ ಮನೆ ಒಳಗೆ ಬರೋದು ಬೇಡ ಅಂತ ಹೇಳ್ತಾ ಇದ್ದೀನಿ, ಅಂಥದ್ರಲ್ಲಿ ಅಡುಗೆ ಮನೆವರೆಗೂ ಬಂದಿದ್ಯಾ? ರಮೇಶ್, ರಿಷಿ, ಬಂದೆ. ಏನಾಯ್ತು? ರಮೇಶ್, ಇವಳನ್ನ ಯಾಕೆ ಇಲ್ಲಿಗೆ ಕಳ್ಸಿದ್ರಿ? ನಮ್ಮಿಬ್ಬರ ಮಧ್ಯೆ ಸಮಾಧಾನ ಮಾಡ್ಬೇಕು ಅಂತನಾ? ದಿಸ್ ಇಸ್ ನಾಟ್ ಅ ಜಾಬ್ ರಮೇಶ್. ಈ ತರ ಹುಡುಗಾಟಗಳನ್ನ ನನ್ನ ಹತ್ರ ಆಡ್ಬೇಡಿ. ಮೊದಲಿನಿಂದ ಕರ್ಕೊಂಡು ಹೋಗಿ ಇವಳ. ಮಾ, ಅದು ಅಡುಗೆ ಕೆಲಸಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಓ ಪ್ಲೀಸ್, ನನಗೆ ಇವಳಿಂದ ಸಹಾಯ ಆಗೋದಕ್ಕಿಂತ ಎಡವಟ್ಟೆ ಜಾಸ್ತಿ ಆಗತ್ತೆ. ಕರ್ಕೊಂಡು ಹೋಗೋ ಮೊದಲು. ಡೋಂಟ್ ವರಿ, ಟೇಕ್ ಕೇರ್. ಕಮ್ಲಿ, ನಾನಿಂತ ಒಂದ್ ಕೇಳಲ್ಲ?
ಹೇಳ್ದಲ್ಲ ಮುಗಿದೋಯ್ತು. ಸರಿ ಹೇಳ್ ಕೇಳ. ಈಗ ಅದು ಮುಗಿದೋಯ್ತು. ಕಮ್ಲಿ ಸರಿ ನಾಳೆ ಕೇಳ್ತೀನಿ. ಕೇಳ್ಬಿಟ್ಟಲ್ಲ. ಯಾವಾಗ? ಇವಾಗ. ಏಯ್ ಹಿಂಗೆ ಆಟ ಆಡ್ಸ್ತಾ ಇರ್ತೀಯೋ? ನನ್ ತಾವು ಮಾತಾಡಕ್ ಇಷ್ಟ ಆಯ್ತು ಅಲ್ವಾ? ಹೇಳ್ಬಿಡು. ಸರಿ ಅದೇನ್ ಹೇಳು. ಕಮ್ಲಿ ನಾನೇನ ನಿಂಗೆ ಬಸ್ ಸ್ಟಾಪ್ ಆಗಿ ಸಿಕ್ಕಿರ್ಲಿಲ್ಲ ಅಂದಿದ್ರೆ ನೀನೇನ್ ಮಾಡ್ತಿದ್ದೆ? ಲೇ ನಾನೇ ನರ್ಸರಿ ಪಾಪುನ ಏನ ನನ್ನ ಕಷ್ಟದಿಂದ ಕಾಪಾಡಿರೋರ್ ತರ ಬಿಲ್ಡಪ್ ತಗೋಬೇಡ. ಹಾ ನಾನೇನು ಬಿಲ್ಡಪ್ ಕೊಡ್ತಿಲ್ಲ, ಸುಮ್ಮನೆ ಕೇಳ್ತೀವಿ ಅಷ್ಟೆ. ನೀನ್ ಆಡೋದು ನೋಡ್ತಿದ್ರೆ ದಿಗ್ಲೈತೈತೆ. ಒಂದೊಂದ್ಕಿಂತ ಒಂದೊಂದ್ ಥರ ಆಡ್ತೀಯ. ಮೆಮರಿ ಕಾರ್ಡ್ ಬೇರೆ ಕರಪ್ಟ್ ಆಗೋಗೈತೆ. ಯಾರ ಕೈಗನ ಸಿಗಾಕೊಂಡ್ರೆ ಏನ್ ಮಾಡೋದು? ನನಗೇನು ಆಗಲ್ಲ. ನಾನ್ ಯಾರ ಕೈಗೆ ಸಿಗಾಕೋತೀನೋ ಅವ್ರಿಗೆ ತೊಂದ್ರೆ. ಈಗ ಕಾಮಿನಿಯ ನಿಕ್ಕ ಒದ್ದಾಡ್ತಿದಾರಲ್ಲ ಹಂಗೆ. ಅಂದ್ರೆ ಅಂದ್ರೆ ಅದು ಸುಮ್ನೆ ಹಂಗೆ ಹೇಳಿದೆ. ಕಮ್ಲಿ ನೀನ್ ಅರ್ಥನೇ ಮಾಡ್ಕೊಳಕ್ ಆಗಕ್ಕಿಲ್ಲ. ಈಗೆಲ್ಲ ಸಂದಾಕೆ ಮಾತಾಡ್ತೀಯ. ಕೆಲ್ವನ್ಕಿಂತ ಒಳ್ಳೆ ಮೆಂಟ್ಲಾಡ್ದಂಗೆ ಆಡ್ತೀಯ. ಅಯ್ಯ ನಿನ್ನ ಮೆಂಟ್ಲು ಗಿಟ್ಲು ಅಂದ್ರೆ ತೆಗೆದು ಕಟ್ಬಿಡ್ತೀನಿ ನೋಡಿ ಇವಾಗ. ಅಯ್ಯೋ ಕಮ್ಲಿ ಅದಲ್ಲವೇ. ಈಗ ನೋಡು ಸಂಕ್ರಾಂತಿ ಹಬ್ದಾಗೆ ರಿಷಿ ಸರ್ ಜೊತೆ ನೀನ್ ಏಟ್ ಸಂದಾಕಿದ್ದೆ. ನೋಡ್ದವ್ರೆಲ್ಲರೂ ನಿಮ್ ಜೋಡಿ ನೋಡಕ್ಕೆ ಎಳ್ಕೊಂಡಿದ್ರು ಸಾಕಾಕಿಲ್ಲ ಅಂತ ಇದ್ರು. ಆದ್ರೆ ಈಗ ನೋಡಿ ಹೆಂಗಾಡ್ತಿದ್ಯಾ. ಮೇಷ್ಟ್ರ ಜೊತೆ ನಾನಿದ್ನ ಯಾವಾಗ? ನೋಡು ನಾನ್ ಮೆಂಟ್ಲಂದಿದ್ದು ಇದಕ್ಕೆ. ಲೇ ಮೆಂಟ್ಲು ನಾನಲ್ಲ ನೀನು. ಮೇಷ್ಟ್ರ ಜೊತೆ ನಾನು ಇರ್ಲೇ ಇರ್ಲಿಲ್ಲ. ಬರೀ ಬುಡ ನಿಂದು. ಸರಿ ನಾನ್ ಬುಲ್ಡೆ ಬಿಡ್ತೀನಲ್ಲ, ಫೋನು ಬುಲ್ಡೆ ಬಿಡ್ತೈತಾ? ನೋಡ್ ಸರಿಯಾಗಿ. ನೋಡು ಕಮ್ಲಿಯವರ ನೀವೇನು ತಲೆ ಕೆಡಿಸ್ಕೋಬೇಡಿ. ಅಮ್ಮ ಸರಿ ಹೋಗ್ತಾರೆ, ಆದರೆ ಸ್ವಲ್ಪ ಸಮಯ ತಗೊಂತಾರೆ ಅಷ್ಟೆ. ಆದರೂ ಕಮ್ಲಿಯವರ ನಿಮ್ಮ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ರು ನನ್ನ ಇಷ್ಟೊತ್ತಿಗೆ ಬಿಟ್ಟು ಹೋಗಿರೋಳು. ನಾನಂದರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಮೌನಂ ಸಮ್ಮತಿ ಲಕ್ಷಣಂ ಅಂತಾರಲ್ಲ, ಅದು ಇದಕ್ಕೇನ? ಅರೆ ನಾಚಿಕೆ ನಾಚಿಕೆ ನೋಡಿ. ನಾಚಿಕೆ ನೋಡಿ ಅಂತ ಹೇಳಿದ್ರೆ ತಿರುಗಿ ನೋಡ್ತಾ ಇದ್ರಲ್ಲ, ಒಳ್ಳೆ ಹ್ಯೂಮರ್ ಇದೆ ನಿಮ್ಮ ಹತ್ರ. ಎಲ್ಲಿ ಸ್ಮೈಲ್ ಮಾಡಿ. ಓ ನೀವು ಹಿಂಗೆ ಕೇಳಿದ್ರೆ ಸ್ಮೈಲ್ ಮಾಡಲ್ಲ ಅಂತ. ಹಾಂ, ನನಗೆ ನಿಮ್ಮನ್ನು ಹೇಗೆ ನಗಿಸ್ಬೇಕು ಅಂತ ಚೆನ್ನಾಗಿ ಗೊತ್ತು. ಏಯ್ ಅಲ್ಲಿ ನೋಡಿ.
ಇದು ನಾನೇನಾ? ಫೋನ್ ಎತ್ತಿ ಎಸ್ಬಿಡ್ತೀನಿ ನೋಡಿ ಇವಾಗ. ಅಲ್ಲ ಕಮ್ಲಿ, ಅದೇ ಕಣ್ಣು, ಅದೇ ಮೂಗು, ಅದೇ ಬಾಯಿ, ಎಲ್ಲ ನೀನೇ ಅಲ್ವಾ ಅದು? ಕೊಡಿಲಿ ಕಮ್ಲಿ. ಮೊದಲಾದ್ರೆ ಹಳೇದ್ನೆಲ್ಲ ಮರಿತಿದ್ದೆ, ಈಗ ನೆನ್ನೆ ಮೊನ್ನೆದೆಲ್ಲ ಮರಿಯಕ್ಕೆ ಶುರು ಮಾಡ್ಬಿಟ್ಟ. ಅದು ಯಾವುದು ಗಜ್ನಿ. ಕಮ್ಲಿ, ನೀನು ಗಜ್ನಿ ಆಗೋದೆ ಬಿಡು. ಕಮ್ಲಿ, ನಿನ್ನೆ ನೀನು ರಿಷಿ ಸರ್ ತಾವು ಮಾತಾಡ್ತಾ ಇದ್ದಿದ್ದು ನೋಡ್ತಿದ್ರೆ ಎಂಥವ್ರ ದೃಷ್ಟಿನಾದ್ರೂ ತಾಗ್ತಿತ್ತೇನೋ. ನನ್ನ ಜೊತೆ ಇನ್ಯಾರಿದ್ರು? ಎಲ್ಲರೂ ಇದ್ವಿ. ಅನಿಕಾ ಅವಳಿಲ್ದೆ ಇರ್ತಾಳ? ನಿಮ್ಮಿಬ್ರು ಪಾಲ್ಗೂ ಅವಳೇ ತಾನೆ ಬೇತಾಳ. ಅವಳು ಇದ್ಲು. ಅಲ್ಲ ನೀನು ರಿಷಿ ಜೊತೆ ಹೋಗ್ಲಿಲ್ವಾ? ಕರೆಕ್ಟಾಗಿ ಹೇಳೆ, ನೀನು ಋಷಿ ಜೊತೆ ಹೋದೆ ತಾನೆ? ಏನಾಗೋಯ್ತೋ ಇವಳಿಗೆ? ಇಷ್ಟೊತ್ತಾಗಲೇ ನನ್ನ ಮಗ ಅವನ ಭಾವಿ ಪತ್ನಿನ ಸಮಾಧಾನ ಮಾಡಿರ್ತಾನೆ ಅನ್ಸುತ್ತೆ. ನಾನೇ ಸುಮ್ಮನೆ ಒದ್ದಾಡ್ತಾ ಇದ್ದೆ. ತಾರಾ, ಆ್ಯಕ್ಚುಲಿ ಆ ಹುಡುಗಿನ ಕಳಿಸಿದ್ದು ನಾನೇ, ಅಡುಗೆ ಮನೆಯಲ್ಲಿ ನಿನ್ಗೆ ಸಹಾಯ ಆಗಲಿ ಅಂತ. ರಮೇಶ್, ಪದೇ ಪದೇ ಅದನ್ನೇ ಹೇಳಿ ನನಗೆ ಸಿಟ್ಟು ತರಿಸ್ಬೇಡಿ. ಅಲ್ಲ, ಇದು ಯಾವ ದೊಡ್ಡ ವಿಷಯ ಅಂತ ಇಷ್ಟೊಂದು ಸಿಟ್ಟು ಮಾಡ್ಕೋತಿದ್ಯಾ ತಾರಾ ನೀನು? ಸರಿ, ಒಂದು ಕೆಲಸ ಮಾಡಿ, ನಾನು ಯಾವ್ದ್ಯಾವ್ದಕ್ಕೆ ಸಿಟ್ಟು ಮಾಡ್ಕೋಬೇಕು, ಯಾವ್ದ್ಯಾವ್ದಕ್ಕೆ ಸಿಟ್ಟು ಮಾಡ್ಕೋಬಾರ್ದು ಅಂತ ಒಂದು ಲಿಸ್ಟ್ ಕೊಟ್ಬಿಡಿ, ಅದನ್ನು ಫಾಲೋ ಮಾಡಿಬಿಡ್ತೀನಿ. ಓ ಗಾಡ್. ತಾರಾ, ಪಾಪ ಹುಡುಗಿ ಮಗುನಂತವಳು, ಅವಳು ನಿನ್ನ ನೋಡಿದ್ರೆ ಹೆದರ್ಕೋತಾಳೆ. ಯಾಕೆ ಅವಳ ಜೊತೆ ಹೀಗೆ ನಡ್ಕೋತಿದ್ಯಾ? ನಾನು ಅವಳ ಹತ್ರ ಮಾತಾಡಬೇಕು. ಒಂದು ನಿಮಿಷ, ಅವಳ ಹತ್ರ ಏನು ಮಾತಾಡ್ಬೇಕೀಗ? ನಾನು ಒಬ್ಳೆ ಅವಳ ಹತ್ರ ಮಾತಾಡಬೇಕು, ನೀವು ಬರೋ ಹಾಗಿಲ್ಲ. ಓಕೆ, ನಾನು ಬರಲ್ಲ. ಬಟ್ ಪ್ಲೀಸ್, ಐ ರಿಕ್ವೆಸ್ಟ್ ಯು, ದಯವಿಟ್ಟು ಅವಳ ಮನ್ಸಿಗೆ ನೋವಾಗೋ ಹಾಗೆ ಏನು ಮಾತಾಡ್ಬೇಡ. ಓಕೆ? ಒಳಗೆ ಬರುವಾಗ ಬಾಗ್ಲನ್ನ ನಾಕ್ ಮಾಡ್ಬಿಟ್ಟು ಬರ್ಬೇಕು ಅಂತ ಗೊತ್ತಿಲ್ಲ ನಿಂಗೆ? ಲೈ, ಮೊದಲು ನಾನು ಕೇಳೋದಕ್ಕೆ ಉತ್ತರ ಕೊಡು. ಏನಾಯ್ತು? ಸಂಕ್ರಾಂತಿಲಿ ಏನೇನಾಯ್ತು ಅನ್ನೋದೆಲ್ಲ ನನ್ನ ಹತ್ರ ಹೇಳು. ಲುಕ್ ಅಂಬಿ, ನನ್ನ ರೇಕ್ಸ್ ಬೇಡ, ಸುಮ್ಮನೆ ಹೊಟ್ಟೋಗು. ಲೈ, ನಾನು ಸೀರಿಯಸ್ ಆಗಿ ಕೇಳ್ತೀನಿ, ಹೇಳೆ. ನೋಡು ಅಂಬಿ, ನೀನ್ ಮಾಡಿದ್ದನ್ನೆಲ್ಲ ಹಲ್ಲಿ ಕೊಚ್ಕೊಂಡು ಸಹಿಸ್ಕೊಂಡಿದ್ದೀನಿ. ಮತ್ತೆ ಮತ್ತೆ ಅದನ್ನ ನೆನೆಸಿ ನನ್ನ ಇರಿಟೇಟ್ ಮಾಡಬೇಡ. ನೋಡನಿಕಾ, ನಂಗೆ ಮೊದಲೇ ತಲೆ ಕೆಡ್ತಿದೆ. ನೋಡು, ನಂಗೆ ಅಲ್ಲಿ ಏನು ನಡೀತು ಅನ್ನೋದು ಯಾಕೋ ಡಿಮ್ಮಾಗಿ ನೆನಪಿದೆ. ಪ್ಲೀಸ್, ಅಲ್ಲಿ ಏನಾಯ್ತು ಅಂತ ಹೇಳ್ತೀಯಾ? ಪ್ಲೀಸ್ ಹೇಳೆ. ಓ, ನೀನ್ ಪ್ಲೀಸ್ ಎಲ್ಲ ಕೇಳ್ತಿದ್ಯಾ? ಏನಾಯ್ತು ನಿಂಗೆ? ಆರ್ ಯು ಓಕೆ? ಅಮ್ಮ ತಾಯಿ, ಏನಂತ ಹೇಳ್ತೀಯಾ?